ನಾಳೆ ಫಲಿತಾಂಶ ಇದೆ, ಲೋಕಸಭಾ ಚುನಾವಣೆಯ ಫಲಿತಾಂಶ. ಯಾರು ಗೆಲ್ತಾರೆ? ಚುನಾವಣೆ ಆಯೋಗ ಫಲಿತಾಂಶ ಪ್ರಕಟವಾದ ಮೇಲೆ ನಾವು ಫಲಿತಾಂಶದ ಬಗ್ಗೆ ಹೇಳ್ಬೋದೇ ಹೊರತು ನಾವು ಊಹಾಪೋಹಗಳಿಗೆ ನಾವು ಯಾವುದೇ ಆಸ್ಪದ ಕೊಡಬಾರ್ದು. ಇಷ್ಟಕ್ಕೂ ನಾವೇನು ದೇವ ಮಾನವರೇನು ಅಲ್ಲ. ಈಗ ಬಾಕ್ಸಲ್ಲಿ ಉದಿಗಿರತಕ್ಕಂಥ ಒಂದು ರಿಸಲ್ಟನ್ನ ನಾವು 3ನೇ ಕಣ್ಣೆ ಆಗಲಿ ಅಥವಾ 4ನೇ ಕಣ್ಣಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. ಸೊ ಇಟ್ಸ್ ಎ ರೂಲ್ಡ್ ಔಟ್. ಸರ್ ಏನಿಲ್ಲ ಅಂದರೆ ಎಕ್ಸಿಟ್ ಪೋಲ್ಗಳು, ಚುನಾವಣಾ ಸಮೀಕ್ಷೆಗಳೆಲ್ಲ ಹೇಳ್ತಾ ಇದ್ದಾವೆ. ಸೊ NDA 300, 350, 400 ಕೂಡ ಪಾರು ಮಾಡುತ್ತೆ ಅನ್ನುವಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾವೆ ಎಕ್ಸಿಟ್ ಪೋಲ್ಗಳು. ಇನ್ನು ಇಂಡಿ ಮೈತ್ರಿಕೂಟಕ್ಕೆ ಬಂದರೆ ತುಂಬ ಕಡಿಮೆ ಲೆಕ್ಕಾಚಾರ, 140, 130, 145, 150, 55ವರೆಗೂ ಹೇಳ್ತಾ ಇದ್ದಾವೆ. ಸೊ ಇದಕ್ಕೆ ನಿಮ್ಮ ಮಾತು? ನಾನು ಒಂದು ಮಾತು ಹೇಳಿಕ್ಕೆ ಬೇಜಾರು ಮಾಡ್ಕೊಳ್ತೇನೆ. ಯಾರು ಓಟು ಮತಗಟ್ಟೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಯಾರು ವೋಟ್ ಮಾಡಿಲ್ಲ ಅವರೇ ಈ ರಿಸಲ್ಟ್ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಹೂ ಹ್ಯಾವ್ ರಿಯಲಿ ಕ್ಯಾಸ್ಟೆಡ್ ದೇರ್ ವೋಟ್, ದೇ ಆರ್ ನಾಟ್ ಸ್ಪೀಕಿಂಗ್. ಸುಮ್ಮನೆ ಮನೇಲಿ ಕೂತಿದ್ದು ಅಥವಾ ಎಲೆಕ್ಷನ್ ಟೈಮಲ್ಲಿ ಪಿಕ್ನಿಕ್ ಹೋದವರಲ್ಲ, ಅವರು ಇದ್ರ ಬಗ್ಗೆ 300, 350 ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಟ್ ಈಸ್ ರೂಲ್ಡ್ ಔಟ್. ಇವಾಗ ಕೊನೆಯದಾಗಿ ನೀವು ಒಂದು ಒಳ್ಳೆ ಮಾತನ್ನ ಹೇಳ್ಬಿಟ್ರಿ. ಯಾಕಂದರೆ ಪಕ್ಕದ ಎಲ್ಲ ವಿಷಯನ ಪಕ್ಕಕ್ಕೆ ಇಡ್ತೀನಿ ನಾನು. ಬಟ್ ವೋಟಿಂಗ್ ಮಾಡದೆ ನೀವು ಪಿಕ್ನಿಕ್ಕು ಟ್ರಿಪ್ಪು ಅಂತೆಲ್ಲ ಹೊಡೆದ್ರಲ್ಲ, ಅದರಲ್ಲೂ ಜಾಸ್ತಿಯಾಗಿ ಎಲೆಕ್ಷನ್ ಒಂದು ವೋಟಿಂಗ್ ಶೇಕಡಾವಾರು ಕಡಿಮೆ ಬಂದಿದ್ದೆ ನಮ್ಮ ಬೆಂಗಳೂರು ನಗರದಲ್ಲಿ. ಇಡೀ ಬೆಂಗಳೂರಲ್ಲಿ ನಮ್ಮದು ವೋಟಿಂಗ್ ಪರ್ಸೆಂಟ್ ತುಂಬ ಕಡಿಮೆ ಆಗಿದೆ. ಏನು ವಿದ್ಯಾವಂತರು, ಶಿಕ್ಷಕರು ಎಲ್ಲರೂ ಇರುವಂಥ ಒಂದು ನಗರ, ನಮ್ಮ ರಾಜಧಾನಿ ಅಂತ ನಾವು ಏನು ಬೆಂಗಳೂರನ್ನ ಕರಿತೀವಿ, ಅಲ್ಲಿ ವೋಟಿಂಗ್ ಕಡಿಮೆ ಆಗುತ್ತೆ. ಏನು ಹೇಳ್ತೀರಾ ಸರ್? ಅಂತ ವೋಟ್ ಮಾಡದೇ ಇರುವಂತಹ ಸತ್ಪ್ರಜೆಗಳಿಗೆ ಏನು ಹೇಳ್ತೀರಾ? ಇದು ಬ್ಯಾಂಗ್ಳೂರು ಬಂದು ಐಷಾರಾಮಿ ಜೀವನ. ಸೊ ಆಲ್ಮೋಸ್ಟ್ ಆಲ್ ಗೆಟಿಂಗ್ ಮೋರ್ ದೆನ್ 2 lakhs, 3 lakhs ಸ್ಯಾಲರಿ ಪರ್ ಮಂತ್. ಸೊ ದೇ ಆರ್ ಎ ಲೀಸ್ಟ್ ಬಾದರ್ಡ್ ಆಫ್ ದಿ ಕಾಮನ್ ಪೀಪಲ್ ಅಂಡ್ ಪಾಲಿಟಿಕ್ಸ್ ಅಂಡ್ ಅವರ್ ಕಂಟ್ರಿ. ಸೊ ಅವರಿಗೆ ಎಲ್ಲ ಪ್ರತಿಯೊಬ್ಬರು ಒಂದು 2 ಲಕ್ಷದಿಂದ 3 ಲಕ್ಷದ ಮೇಲ್ಪಟ್ಟು ಎಲ್ಲರೂ ಸಂಬಳ ತಗೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ರಾಷ್ಟ್ರ ಬಗ್ಗೆ ಆಗಲಿ ಅಥವಾ ರಾಜ್ಯದ ಬಗ್ಗೆ ಆಗಲಿ, ನಮ್ಮ ರಾಜ್ಯ ವಿಧಾನಸಭೆಯ ಫಲಿತಾಂಶ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಎಲೆಕ್ಷನ್ ಇರ್ಬೋದು, ಅವರದ್ರ ಬಗ್ಗೆ ಕಾಳಜಿ ಇಲ್ಲ. ಬಟ್ ಆದರೂ ಮಾತ್ರ ಅವರು ಗೊಡ್ಡು ಪ್ರಚಾರಿಕೆಗಳನ್ನ ಅವರು ಮಾತಾಡೋದ್ರಲ್ಲಿ ನಿಸ್ಸೀಮರು. ಅಂದರೆ ಇವಾಗ ಇವನು ಬಂದರು, ಅದೇನು ಮಾಡಲಿಲ್ಲ, ಇನ್ನೊಂದು ಸರ್ಕಾರ ಬಂತು, ಅದೇನು ಮಾಡಲಿಲ್ಲ, ಇಂಥ ಚಾ ಕುಡಿತಾ ಕಾಫಿ ಕುಡಿತಾ ತುಂಬ ಜನ ಬರೀ ಮಾತಾಡ್ತಾರೆ. ಬಟ್ ಈ ಮಾತಾಡಿದವರು ಓಟ್ ಹಾಕಲ್ಲ ಅನ್ನೋದೇ ಬೇಜಾರು. ಸೊ ಅವ್ರಿಗೆ ಏನಾದರೂ ಒಂದು ಖಡಕ್ಕಾಗಿ ಮಾತೇಳಿ ಸರ್. ಮುಂದಿನ ವರ್ಷ ಚುನಾವಣೆಯಲ್ಲಾದರೂ ಬೆಂಗಳೂರಿನ ಮರ್ಯಾದೆ ಉಳಿಸ್ಕೋಬೇಕು ಸರ್ ನಾವು ಖಡಕ್ಕಾಗಿ ಹೇಳ್ಬೇಕಂದ್ರೆ ಈಗ ಏನು ಎಲ್ಲರೂ ಒಂದೊಂದು ಮೋದಿ ಜ್ವರ ಅಂತ ಏನೀಗ ಈ ಇಡೀ ದೇಶದಲ್ಲಿ ಹರಿದಾಡ್ತಾ ಇದೆ. ಸನ್ಮಾನ ಮೋದಿಯವರೇ ಅವ್ರು ಏನೇನೋ ಮಾಡೋಕ್ಕೆ ಏನೇನೋ ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಯಾರು ಎಲೆಕ್ಷನ್ನಲ್ಲಿ ವೋಟ್ ಮಾಡೋದಿಲ್ಲ, ಅವ್ರ ಬಗ್ಗೆ ಒಂದು ಕಠಿಣವಾದ ಒಂದು ಶಾಸನನ ಅವರು ಜಾರಿ ತರಬೇಕಂತ ನಾನು ಕೇಳ್ಕೊಳ್ತೀನಿ. ಇದು ಒಂದು ಹೊಸ ಒಪಿನಿಯನ್ ಇದೆ. ಯಾಕಂದರೆ ನೀವು ವೋಟ್ ಮಾಡಲ್ಲ ಅಂದರೆ ನಿಮ್ಮ ಮೇಲೂ ಒಂದು ಕಠಿಣವಾದಂಥ ಕಾನೂನು, ತಪ್ಪು ಮಾಡೋರ್ಗೊಂದು ಕಾನೂನು ಇದ್ದೇ ಇದೆ. ಇನ್ನು ನಿಮ್ಮ ಒಂದು ನೈತಿಕ ಹಕ್ಕ್ರಿ, ವೋಟ್ ಮಾಡಬೇಕು. ವೋಟ್ ಮಾಡದೆ ನೀವು ಚಾ ಅಂಗಡಿಯಲ್ಲಿ, ಕಾಫಿ ಅಂಗಡಿಯಲ್ಲಿ, ಹಳ್ಳಿ ಕಟ್ಟೆಯಲ್ಲಿ ಕೂತೋರ ಥರ ನೀವು ಮಾತಾಡ್ತೀರಾ. ಅದು ಅವ್ರು ಇದು ಮಾಡಿದ್ರು, ಈ MLA ಸರಿ ಇಲ್ಲ, MP ಸರಿ ಇಲ್ಲ, ಆಯ್ಕೆ ಮಾಡೋಕ್ಕೆ ನೀವೇ ಬರಲಿಲ್ವಲ್ಲ ವೋಟಿಂಗ್ ಬೂತ್ಗೆ, ಅದೇ ಹೇಳ್ತಾ ಇದ್ದಾರೆ ಅವರು, ಅಲ್ವಾ ಸರ್? ಹಾಗೆ ತಾವು ಹೇಳ್ದಂಗೆ ಬೆಂಗಳೂರಿನಲ್ಲಿ 40 ಅಥವಾ 45% ವೋಟ್ ಆದಮೇಲೆ ಇನ್ನು 45% ವಿದ್ಯಾವಂತರು ಎಲ್ಲಿ ಅಡಿಗೆ ಕುಳಿತಿದ್ದಾರೆ, ಎಲ್ಲಿ ಪಲಾಯನ ಆದರೂ ಅವರು ನಿಜವಾಗ್ಲೂ ಎಲೆಕ್ಷನ್ ಬಗ್ಗೆ ಅವ್ರಿಗೆ ಮಾತಾಡಲಿಕ್ಕೆ ರೈಟ್ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಬೆಟರ್ ದೆ ಕೀಪ್ ಕ್ವೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಅಂದರೆ ನಿಮಗೆ ಅಧಿಕಾರ ಇಲ್ಲ. ಯಾವಾಗ ಅಧಿಕಾರ ಇಲ್ಲ, ನಿಮಗೆ ಮತದಾನ ಮಾಡುವಂತಹ ಒಂದು ಇಚ್ಛೆನೇ ನಿಮ್ಮಲ್ಲಿ ಇಲ್ಲ, ನೀವು ವೋಟಿಂಗ್ ಬೂತಲ್ಲಿ ಹೋಗಿ ಮತದಾನ ಮಾಡಲ್ಲ ಅಂದರೆ ನಿಮಗೆ ಯಾವುದೇ ತರಹದ ರಾಜಕೀಯದ ಬಗ್ಗೆ ಮಾತನಾಡೋಕ್ಕೆ ಅರ್ಹರಿಲ್ಲ ನೀವು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ, ನಾನೆಲ್ಲ ನೆನಪಿರಲಿ. ನಮಸ್ತೆ. ಇವತ್ತು ನಾವು ಏನು ನಾಳೆ ಎಕ್ಸಾಕ್ಟ್ ಪೋಲ್ ಇದೆ. ಮೊನ್ನೆ ಎಕ್ಸಿಟ್ ಪೋಲ್ ಎಲ್ಲ ಬಂತು. ಏನು ಎಕ್ಸಿಟ್ ಪೋಲ್ ಎಲ್ಲ ಹೇಳ್ತಾ ಇದ್ದಾರೆ ಈ ಸಾರಿನೂ ಮತ್ತೊಮ್ಮೆ ಮೋದಿ ಅನ್ನುವಂತಕ್ಕಂಥ ಮಾತನ್ನು. ನೀವು ಎಲೆಕ್ಷನಲ್ಲಿ ವೋಟ್ ಹಾಕಿದ್ರಾ? ನೀವು ವೋಟ್ ಹಾಕಿಲ್ಲ, ಸರಿ, ಪರವಾಗಿಲ್ಲ ಬಿಡಿ. ನಾಳೆ ರಿಸಲ್ಟ್ ಇದೆ, ಲೋಕಸಭಾ ಚುನಾವಣೆ ಇದೆ. ಯಾರು ಗೆಲ್ಬಹುದು ಸರ್? ಮೋದಿ ಅವರೇ ಸರ್. ಮೋದಿ ಅವರೇ ಗೆಲ್ತಾರೆ. BJPನೇ ಬರೋದು ಸರ್ ಸೆಂಟ್ರಲ್ಲಿ. ಆಲ್ಮೋಸ್ಟ್ ಎಲ್ಲ ಕಡೆ ಹೇಳ್ತಿರೋದಿಲ್ಲ. ನನ್ನ ಟ್ರೈನಲ್ಲಿ ಜರ್ನಿ ಮಾಡೋದು ಕೂಡ ಕೆಲವೊಬ್ರು ಹೇಳಿದ್ರು BJPನೇ ಬರೋದು ಸೆಂಟ್ರಲ್ಲಿ ಅಂತ ಹೇಳ್ತಾರೆ. ಯಾಕೆ ಮತ್ತೆ BJPನೇ ಬರಬೇಕು? ಯಾಕೆ ಮತ್ತೆ ಮೋದಿ ಅವರು ಬರಬೇಕು ಅಂದರೆ ಸರ್, ಈಗ ಅವ್ರು ಮಾಡೋ ಡೆವಲಪ್ಮೆಂಟಲ್ಲಿ ಆಲ್ಮೋಸ್ಟ್ ಈಗ ಏನಂದರೆ GDP ಜಾಸ್ತಿ ಆಗಿರೋದ್ರಿಂದ ಈಗ ನೀವು ನೋಡಿರ್ಬೋದು, ಈಗ ರೋಡ್ಗಳು ಡೆವಲಪ್ಮೆಂಟ್ ಆಗಿರ್ಬೋದು, ಈ ನಮ್ಮ ಆರ್ಮಿ ಸೆಕ್ಯೂರಿಟಿ ಎಷ್ಟು ಇಂಪ್ರೂವ್ ಆಯಿತು ಅದ್ರ ಬಗ್ಗೆ, ಅದಕ್ಕೋಸ್ಕರ ಅವರೇ ಬಂದರೆ ಬೆಸ್ಟ್ ಅಂತ ಎಲ್ಲರ ಅನಿಸಿಕೆ. ಅಂದರೆ ಅಭಿವೃದ್ಧಿ ವಿಷಯದಲ್ಲಿ, ಸೈನ್ಯದ ವಿಷಯದಲ್ಲಿ ನರೇಂದ್ರ ಮೋದಿಯವರ ಕೊಡುಗೆ ತುಂಬ ಜಾಸ್ತಿ ಇದೆ. ಅದಕ್ಕಾಗಿ ನರೇಂದ್ರ ಮೋದಿ ಬರಬೇಕಂದ್ರೆ ಈ ಯುವಕರ ಒಂದು ನಿಲುವು. ಯಾಕೆ ಯುವ ನಾಯಕ ಅಂತ ಕರೆಸ್ಕೊಳ್ಳುವಂಥ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಬೇಡ? ಯಾಕಂದರೆ 50 ವಯಸ್ಸಿನಲ್ಲೂ ಅವರು ಯುವ ನಾಯಕ ಅಂತ ಕರೆಸ್ಕೋತಾರೆ.
ಸರ್ ಆದ್ರೂ ಅವ್ರು ಏನೇ ಬಂದು ಮಾಡಿದ್ರು ಅವರು ಈಗ ಇಲ್ಲೇ ನೋಡಿರ್ಬೋದು, ಈಗ ಎಲ್ಲ ಫ್ರೀ ಅದ್ಬಿಟ್ರು ಮಾಡೋರು, ಕಾಂಗ್ರೆಸ್ ಮಾಡಿದ್ರು. ಆದರೆ ಈಗ ಅದರಿಂದ ಏನು ಹೆಲ್ಪ್ ಆಗ್ತಾ ಇಲ್ಲ ಒಟ್ಟು ಆಲ್ಮೋಸ್ಟ್. ಈಗ ನೀವು ಬಸ್ ಫ್ರೀ ಬಿಟ್ರು ಅಂತ ಅನ್ಕೊಂಡ್ಬೋದು. ಈಗ ಅದರಿಂದ ಏನಾಗಿದೆ, ಜನಸಂಖ್ಯೆ ಹೆಣ್ಮಕ್ಳು ಹೊರಗಡೆ ಓಡಾಡ್ತಾರೆ, ಇದು ಮಾಡ್ತಾರೆ. ಓಕೆ, ಅದು ಯೂಸ್ ಇರಲಿಲ್ಲ ಆಲ್ಮೋಸ್ಟ್ ಹೇಳ್ಬೇಕು ಅಂದರೆ. ಅದಕ್ಕೋಸ್ಕರ ಈಗ ಮತ್ತೆ ಬಂದು ಬೇರೆ ಏನಾರ ಫ್ರೀ ಅದು ಇದು ಮಾಡಿದ್ರೆ ರಿಸ್ಕ್ ಆಗ್ಬೋದಲ್ಲ ಅಂತ ಇದಕ್ಕೋಸ್ಕರ. ಇವಾಗ ನಮ್ಮ ಕರ್ನಾಟಕದಲ್ಲಿ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ, ಈಗ ನಮ್ಮ ಮನೆಯ ತಾಯಂದಿರು ಸಹೋದರಿಯರೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ. ಫ್ರೀ ಬಸ್ಸಲ್ಲಿ ಓಡಾಡ್ತೀವಿ, ಬಟ್ ಮೋದಿಗೆ ಓಟ್ ಹಾಕ್ತೀವಿ ಅಂದರೆ ಇದು ಯಾವ ನ್ಯಾಯ? ಸರ್ ಅವ್ರು ಏನೇ ಫ್ರೀ ಬಿಟ್ಟಿದ್ರು ಅದು ಅವಶ್ಯಕತೆ ಇರಲಿಲ್ಲ ಸರ್ ಹೇಳ್ಬೇಕು ಅಂದ್ರೆ. ಈಗ ಬಸ್ ಫ್ರೀ ಬಿಡೋದು ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಈಗ ಯಾರೂ ಕೇಳಿರಲಿಲ್ಲ ನಿಮ್ಗೆ ಅದು ಫ್ರೀ ಕೊಡ್ರಿ ಅಂತೇಳಿ. ಈಗ ನೋಡಿ, ಈಗ ಓಡಾಡ್ತಾರೆ ಅಂದ್ರೆ ಎಷ್ಟು ರಿಸ್ಕ್ ಇದೆ ಅಂದರೆ ಬಸ್ಗಳು ಕಮ್ಮಿ ಆಗಿದೆ. ಒಂದು ಈಗ ಫ್ರೀ ಬಿಡೋದ್ರಿಂದ ಬಸ್ಗಳು ಕಮ್ಮಿ ಆಗಿದೆ, ಜನಸಂಖ್ಯೆ ಜನಗಳು ಓಡಾಡೋದು ಜಾಸ್ತಿ ಆಗಿದೆ. ಈ ಬಸ್ಸಲ್ಲಿ ಎಲ್ಲಿ ನೋಡ್ರೆ ಬರೀ ಹೆಣ್ಮಕ್ಳೇ ಕಾಣ್ತಾರೆ. ಅದೊಂದು ಪ್ರಾಬ್ಲಮ್. ಅದಕ್ಕೋಸ್ಕರ ಬೇಡ ಅಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.